ದುರ್ಗಾ, ಏನು ಯೋಚನೆ ಮಾಡ್ತಿದ್ದೀಯ? ಏನಿಲ್ಲ ಬಾಸು. ಇಲ್ಲ ಅಂತ ಸುಮ್ಮನೆ ಹೇಳ್ಬೇಡ. ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ. ಏನಾಯಿತು? ಅದು ನನಗೆ ತಾಳಿ ನೋಡಿ ನಮ್ಮಕ್ಕ ನೆನಪಾದ್ಲು. ಆ ತಾಳಿ ನಿನ್ನ ಹತ್ರ ಬಂತು ಅಂತ ಖುಷಿ ಆಗ್ತಾ ಇದೆಯಾ? ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೋ ನಂಗೊಂದು ಬಲ ಬಂದಂಗೆ ಆಗ್ತಿದೆ ಬಾಸು. ಏನೋ ಯಾರೋ ಒಂದು ದೊಡ್ಡ ಜವಾಬ್ದಾರಿನ ನಂಗೆ ವಹಿಸಿದ್ದಾರೆ ಅಂತ ಅನಿಸ್ತಿದೆ. ಅಂಬಿಕಾ ಅಕ್ಕ ನಿಮ್ಮ ಜೊತೆ ತುಂಬ ಖುಷಿಯಾಗಿದ್ಲು ಅಲ್ವಾ? ಅದು ಹೇಗೆ ಹೇಳ್ತೀಯಾ? ನನಗೆ ಗೊತ್ತು ಬಾಸು. ನಮ್ಮ ಅಕ್ಕನ ಅಷ್ಟೊಂದು ಖುಷಿಯಾಗಿ ಇಟ್ಕೊಂಡಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಬಾಸು. ನಾವು ಯಾರು ಕೊಡೋಕ್ಕಾಗದೇ ಇರೋಂಥ ಕುಟುಂಬನ ನೀವು ಅವಳು ಕೊಟ್ರಿ. ಅವಳನ್ನ ನೀವು ಸುಖವಾಗಿ ಇಟ್ಕೊಂಡಿದ್ರಿ. ಅವಳಿಗೆ ಅವಳ ಅನಾಥೆ ಅನ್ನೋ ಒಂದು ಭಾವನೆ ಕಾಡದೇ ಇರೋ ಹಾಗೆ ಅವಳನ್ನ ನೀವು ನೋಡ್ಕೊಂಡಿದ್ದೀರ. ತುಂಬ ಧನ್ಯವಾದ ಬಾಸು. ನಾನು ನಿಮಗೆ ಯಾವಾಗಲೂ ಋಣಿಯಾಗಿರ್ತೀನಿ. ದುರ್ಗಾ, ಅಂಬಿಕಾ ಈ ಮನೇಲಿ ಸುಖವಾಗಿದ್ಲು ಅಂತ ನಿನಗೆ ಗೊತ್ತು? ನನಗೆ ಗೊತ್ತು ಬಾಸು. ಯಾಕಂದರೆ ಅವಳು ಈ ಮನೇಲಿ ತುಂಬ ಖುಷಿಯಾಗಿದ್ಲು ಅಂತ ನನಗೆ ಅನಿಸ್ತಿದೆ. ನಿಮ್ಮ ಪ್ರೇಮ ಕಥೆನ ನೀವೇ ಎಷ್ಟೊಂದು ಸಲ ನನ್ನ ಹತ್ರ ಹೇಳಿದ್ದೀರಾ. ಪುಟ್ ಮೇಡಮು ಹೇಳ್ತಿರ್ತಾಳಲ್ವಾ. ಅಂಬಿಕಾ ನಮ್ಮ ಮನೆಗೆ ಬಂದಿದ್ದು ಹೊಸದ್ರಲ್ಲಿ ಸ್ವಲ್ಪ ಮೌನವಾಗಿದ್ಲು. ಆಮೇಲೆ ಹೋಗ್ತಾ ಹೋಗ್ತಾ ಅವಳು ಬರೀ ಸೊಸೆಯಾಗಿ ಉಳಿದಿರಲಿಲ್ಲ, ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿದ್ಲು. ಶಾನ್ವಿಗೆ ಒಬ್ಳು ಅಕ್ಕ ಸಿಕ್ಕಾಗಿತ್ತು. ನಿನಗೆ ಗೊತ್ತಾ ದುರ್ಗಾ, ಈ ಮನೇಲಿ ಯಾರಿಗೆ ಏನೇ ಬೇಕಾದರೂ ಅಂಬಿಕಾನೇ ಕರೀತಾಯಿದ್ರು. ಅಂಬಿಕಾ ಬಾ ಇಲ್ಲಿ, ಅಂಬಿಕಾ ಅದೆಲ್ಲಿದೆ, ಅಂಬಿಕಾ ಇದೆಲ್ಲಿದೆ, ಏನು ಬೇಕಾದರೂ ಅಂಬಿಕಾನೇ ಬೇಕಿತ್ತು. ನಾನು ಅಷ್ಟೇ, ನನಗೇನು ಬೇಕಿದ್ರೂ ನಾನು ಅಂಬಿಕಾನೇ ಕೇಳ್ತಾ ಇದ್ದಿದ್ದು. ಅವಳು ಈ ಮನೆ ಮಗಳಾಗಿ ಎಲ್ಲರೂ ಪ್ರೀತಿ ಗೆದ್ದಿದ್ಲು. ನಾನವಳು ಗಂಡ ಅನ್ನೋದಕ್ಕಿಂತ ಅವಳು ಈ ಮನೆ ಜೀವ ಅಂತ ನಾವೆಲ್ಲರೂ ನಂಬಿದ್ವಿ. ಅಕ್ಕ ತುಂಬ ಅದೃಷ್ಟವಂತೆ ಬಾಸು. ಇಂಥ ಒಂದು ಕುಟುಂಬನ ಪಡೆಯೋದಕ್ಕೆ ಅವಳು ತುಂಬಾ ಅದೃಷ್ಟ ಮಾಡಿದ್ಲು. ಇಲ್ಲ ದುರ್ಗಾ, ಅವಳನ್ನ ಪಡೆಯೋದಕ್ಕೆ ಈ ಮನೆ ಅದೃಷ್ಟ ಮಾಡಿತ್ತು. ಅವಳು ಹೋದ್ಮೇಲೆ ಈ ಮನೆ ಅರೆ ಜೀವ ಆಗೋಗಿತ್ತು. ಆದರೆ ಆ ಮಾಂಗಲ್ಯ ಮತ್ತೆ ನಿನ್ನ ಕೊರಳಿಗೆ ಸೇರಿದೆ. ಅಂಬಿಕಾ ಬೇರೆ ರೂಪದಲ್ಲಿ ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದಿದ್ದಾಳೆ ಅನ್ನೋ ಭರವಸೆ ನನಗಿದೆ. ದುರ್ಗಾ, ಈ ಸೌಟ್ ಹಿಡಿಯೋ ಸೀನು ಸಾಕ್ ಮಾಡು. ಈಗ ಆಕ್ಷನ್ ಇರೋದು ಬೇರೆ ಕಡೆ. ನಿಮ್ಮಪ್ಪ ಸಾರಿ ನಮ್ ಶಂಭು ಗುರುಗಳು ಹಳೆ ಕಲ್ಯಾಣಿ ಹತ್ರ ನಿನ್ನನ್ನ ಮೀಟ್ ಮಾಡೋಕೆ ವೇಟ್ ಮಾಡ್ತಿದ್ದಾರೆ. ಸೀನ್ ತುಂಬಾ ಸೀರಿಯಸ್ ಆಗಿದೆ. ಇಮಿಡಿಯೇಟ್ ಆಗಿ ಪ್ಯಾಕ್ ಮಾಡಿ ಅಲ್ಲಿ ಓಡು. ಯಾಕೆ ಮಣಿ? ಹೌದು, ಅಪ್ಪ ನನಗೋಸ್ಕರ ಯಾಕೆ ಕಾಯ್ತಿದ್ದಾರೆ? ಹೌದು, ಅಪ್ಪ ನಿನ್ಗೆಲ್ಲಿ ಸಿಕ್ಕಿದ್ರು? ಏನು ಆಟ ಆಡ್ತಿದ್ಯಾ ಮಣಿ? ನನಗೆ ಇಲ್ಲಿ ತುಂಬ ಕೆಲಸ ಇದೆ, ಮೊದಲು ನೀ ಇಲ್ಲಿಂದ ಹೋಗು. ಅಯ್ಯೋ ಶಿವನೇ, ನನಗಂತೂ ಗಿಣಿ ಅನ್ನೋ ಗೌರವನೇ ಇಲ್ದ ಹಾಗಾಗಿದೆ. ನನ್ನನ್ನ ಸಿನಿಮಾದಲ್ಲಿರೋ ಸೈಡ್ ಕ್ಯಾರೆಕ್ಟರ್ ತರ ಮೆಸೇಜ್ ಕೊಡೋಕೆ ಪಾರಿವಾಳ ಮಾಡಿಬಿಟ್ಟಿದ್ದಾರೆ. ಧೂಮ್ ತರಣನ ಧೂಮ್ ತರಣನ. ನನ್ ಕಷ್ಟ ಯಾರಿಗೂ ಬೇಡ. ಮಣಿ, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಅಪ್ಪನ ವಿಷಯದಲ್ಲಿ ತಮಾಷೆ ಮಾಡಬೇಡ ಅಂತ. ಕೈಯಿದ್ರೆ ನಿನ್ ತಲೆ ಮೇಲೆ ಮುಟ್ಟಿ ಆಣೆ ಮಾಡ್ತಿದ್ದೆ. ದೇವ್ರಾಣೆ ದುರ್ಗಾ, ಏನೋ ಅರ್ಜೆಂಟ್ ಕೆಲಸ ಇದೆ, ನಿನ್ನನ್ನ ನೋಡ್ಬೇಕು ಅಂತ ಹೇಳಿ ಕಳ್ಸಿದ್ರು. ಬೇಗ ಹೋಗು. ಏನಾದ್ರೂ ಸಮಯ ಮೀರಿ ತೊಂದರೆ ಆದ್ರೆ ಕಷ್ಟ. ಮಣಿ, ಸಾಕು ನಿಲ್ಲಿಸ್ತೀಯಾ? ನಿಜ ಹೇಳು, ಅಪ್ಪ ನನ್ನ ನೋಡ್ಬೇಕು ಅಂದ್ರ? ನಾನು ಗಿಣಿ ಅಂತ ಯಾರು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ವಲ್ಲ. ಧೂಮ್ ತರಣನ ಧೂಮ್ ತರಣನ. ಏ ದುರ್ಗಾ, ಸಿನಿಮಾ ಕ್ಲೈಮ್ಯಾಕ್ಸ್ ರೇಂಜಿಗೆ ಏನೋ ಪ್ಲಾನ್ ನಡೀತಿದೆ. ಮೊದಲು ಅಲ್ಲಿಗೆ ಹೋಗು. ಸರಿ ಸರಿ, ಹಾಗಾದ್ರೆ ನಾನು ಈಗಲೇ ಹೋಗ್ತೀನಿ. ಪುಟ್ಟ, ಯಾರು ಯಾರು ನನ್ನ ಕರೀತಾ ಇರೋದು? ಪುಟ್ಟ, ಈ ಧ್ವನಿ ನಾನು ಎಲ್ಲೋ ಕೇಳ್ತಾಗಿದೆ. ಎಲ್ಲಿ? ಇದು ನನಗೆ ಗೊತ್ತಿರೋ ಧ್ವನಿ.
ಆದರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಬಾ ಮಗನೇ. ಬಾ ಪುಟ್ಟ. ಬಾ ಮಗನೇ. ಪುಟ್ಟ, ನನ್ ಹತ್ರ ಬಾರೋ. ಬಾ ಮಗನೇ. ಇಲ್ಲಿಂದಾನೆ ಅಲ್ವಾ ಧ್ವನಿ ಬಂದಿತ್ತು. ಆದರೆ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಎಲ್ಲ ಖಾಲಿ. ಆದರೆ ಆ ಧ್ವನಿ ಅಲ್ಲ ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇತ್ತಲ್ಲ. ಯಾರೂ ಇಲ್ಲ ಅಂದಮೇಲೆ ಎಲ್ಲಿಂದ ಬಂದಿರೋದಕ್ಕೆ ಸಾಧ್ಯ?